ನಿಮ್ಮ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ MP ಮಾಡಬೇಕು, ರಾಜ್ಯಸಭಾ MP ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾನ ಮರ್ಯಾದೆ ಇಲ್ಲಿರ್ತಾರ ನಮ್ಮನ್ನ ವರ್ತಿಸ್ತಾ ಇದ್ದೀರಿ. ಫಾರಿನ್ ಅಮೆರಿಕ ದುಬೈದಲ್ಲಿ ಕಳಿಸ್ತೀರಿ, ಬಡವ್ರ ಮಕ್ಳಿಗೆ ಗೊತ್ತಿಲ್ಲ ನಿಮ್ಗೆ ಏನ್ರಿ? ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಗೆ ಕೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಹಾಕ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗ್ ತಾಕತ್ ಅನ್ನೋದಿದ್ರೆ, ದಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡ್ರಿ. ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕೆ ದಾರಿ ದೀಪ ಆಗೋದು ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡು ಏನ್ ಮಾಡ್ತೈತ್ರಿ? ನೀವು ಬರ್ರಿ ನಮ್ಮನೆಗೆ, ನಾನೇ ನಿಮ್ಗೆ 4,000 ಕೊಡ್ತೀನಿ. ನಮ್ಮನೆ ಬಂದು ಕುಂಡ್ರು 4,000 ಹೋಗಿದ್ದೆ ನಿನ್ಗೆ ನೋಡೋಣ. ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಮದ ಮಾಡಿ ಏನಾದ್ರು ಓದಬಹುದು, ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ. ನಿಮ್ಗೇನು ಅನ್ಸಲ್ವಾ? ನಾವು ಹೆಣ್ಣು ಮಕ್ಕಳು ಬೀದಿಗೆ ಬಂದೀವಿ, ಮನೆಗೆ ಬಂದ್ರೆ ನಮ್ಗೆ ಬೆಲೆನೇ ಇಲ್ಲ. CM ಅವರೇ, ನೀವು ಕೂಡ ಅಷ್ಟೇ. ಕಾವೇರಿ ನಿವಾಸ ಬಂದ್ರೆ ಏನ್ ಹೇಳ್ತೀರಿ ಗೊತ್ತಾ? ನಾವ್ ಹಾಕಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು, ನಿಮ್ಮಪ್ಪಂದಲ್ಲ ಸರ್ಕಾರ. ಮಾನ ಮನುಷ್ಯತ್ವ ಏನಾದ್ರು ಐತಾ? ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ 6,000 ಇಂದ 7,000 ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ. ಆ ಹಣವನ್ನ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ? ಮಕ್ಕಳು ಹೆಣ್ಮಕ್ಳು ಮನೆ ಕಳಿಸ್ತೇವೆ. ನೀವು ಒಂದು ಮನೆಗೆ ಹೋಗ್ಬೇಕಾದ್ರೆ AC ಕಾರು ಮತ್ತೆ ಅದಕ್ಕೆ ಸಪ್ರೇಟ್ ಅವ್ರ ಗನ್ಮ್ಯಾನ್. ನಮಗಾರಿ ನಾವು ಬೀದಿ ಹಣ ಸತ್ತ ನಮ್ಮ ತಂದೆ ತಾಯಿ ಹೊರಗೆ ಬರ್ತಾರ, ಆಗ ನಿಮ್ಗೆ ಗೊತ್ತೈತಿ. ಅವ್ರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲಾ ರಾಜಕಾರಣಿಗಳು ಬ್ಯುಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ. ಏನು ನೀವು ಟೋಪಿ ಮಾಡಿರಿ, ಅದೇ ಟೈಪ್ ನಮ್ಗೇನಾರು ವಯೋಮಿತಿ ಕೊಡ್ಲಿಲ್ಲ, CM ಮನೆ ಮುತ್ತಿಗೆ ಹಾಕೋದು ಗ್ಯಾರಂಟಿ, ನಾವಂತೂ ಬಿಡೋದಿಲ್ಲ. ಏನು ಹಠ ಹಚ್ಚಿರಿ? ದಿನಕ್ಕೂ ನಾನು ಹೇಳಿಕೆ ಕೊಡ್ತೀರಿ. ಕಳೆದ ವರ್ಷ ಏನ್ ಹೇಳಿದ್ರಿ ಸ್ವಾಮಿ ನೀವು? 1,000 ರೂಪಾಯಿ ಬೇಡ, ಫ್ರೀ ಬಸ್ ಬೇಡ, ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗನ ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನ ಸಾಕ್ತೇವೆ ಸ್ವಾಮಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನೋ, ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು. ದಿನಕ್ಕೆ 300 ರೂಪಾಯಿದಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದು ಕಡೆ ನಾವು ಮೂಲೆ ಗುಂಪಾಗಿಬಿಟ್ಟಿವೆ ಅನ್ಸುತ್ತೆ. 4 ದಿನದಿಂದ ಊಟ ಇಲ್ಲ, ಏನಿಲ್ಲ. ನಾವು ಒಂದು ಅವಕಾಶ ಕೊಡಿ, ಯಾಕಂದ್ರೆ ರಾತ್ರಿ ಹೋಗ್ಲಿಕ್ಕೆ ಕೇಳಿದ್ರು ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ. ಕರುಣೆ ಇಲ್ವಾ CM ಅವರೇ, ಗೃಹ ಸಚಿವರೇ? ಧಾರವಾಡದಲ್ಲಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ಯುವಶಕ್ತಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾಕಾಶಿ ಧಾರವಾಡದಲ್ಲಿ ಸರ್ಕಾರದ ವಿರುದ್ಧ ಯುವಶಕ್ತಿ ಸಿಡಿದೆದ್ದಿದೆ. ಧಾರವಾಡದ ಲಿಂಗಾಯತ್ ಭವನದಿಂದ ಸಾವಿರಾರು ವಿದ್ಯಾರ್ಥಿಗಳು ಜುಬ್ಲಿ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಜುಬ್ಲಿ ವೃತ್ತದಲ್ಲಿ ಅನೇಕ ಗಂಟೆಗಳ ಕಾಲ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದರು. ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಅನೇಕ ವರ್ಷಗಳಿಂದ ನೇಮಕಾತಿಯೇ ಆಗಿಲ್ಲ. ಸರ್ಕಾರ ನೇಮಕಾತಿ ಮಾಡಿಕೊಂಡು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡುವ ಮೂಲಕ ನಿರುದ್ಯೋಗವನ್ನ ಹೋಗಲಾಡಿಸಬೇಕು. ಜೊತೆಗೆ ವಯೋಮಿತಿ ಹೆಚ್ಚಳ ಮಾಡಿ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಧಾರವಾಡದ ಜುಬ್ಲಿ ವೃತ್ತದಲ್ಲಿ ದೊಡ್ಡ ಪ್ರಮಾಣದಲ್ಲಿಯೇ ವಿದ್ಯಾರ್ಥಿಗಳು ಸೇರಿದ್ದರು. ಜುಬ್ಲಿ ವೃತ್ತ ಸಂಪೂರ್ಣ ಬಂದ್ ಆಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಭಾವಚಿತ್ರ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಲ್ಲದೆ ಜುಬ್ಲಿ ವೃತ್ತದಲ್ಲಿ ವಿವಿಧ ಕಾಂಗ್ರೆಸ್ ನಾಯಕರು ಹಬ್ಬದ ಶುಭಾಶಯ ಕೋರಿ ಹಾಕಿದ ಬ್ಯಾನರ್ಗಳನ್ನು ಕಿತ್ತು ಹಾಕಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಸರ್, ನನ್ನ ಹೆಸರು ಚಾಣಕ್ಯ ಅಂತ. ನಾನು ಕೂಡ ಈ ಒಂದು ಸ್ಪರ್ಧಾತ್ಮಕ ಜಗತ್ತಲ್ಲಿ ಒಂದು ಗೌರ್ಮೆಂಟ್ ನೌಕರಿಯನ್ನು ಪಡ್ಕೊಬೇಕು ಅಂತ ಒಂದು ಕನಸು, ಒಂದು ಸಂಕಲ್ಪವನ್ನು ಇಟ್ಕೊಂಡು ಧಾರವಾಡಕ್ಕೆ ಬಂದು 3 ವರ್ಷ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಯಾಕೆ ಈ ನೀಚ ನಿರ್ಲಜ್ಜ ನಾಮರ್ದ ಸರ್ಕಾರ ನಮ್ಮ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ, ಮೋಸವನ್ನು ಮಾಡ್ತಾ ಇದೆ ಅಂತ ಇವತ್ತು ಸರ್ಕಾರದ ವತಿಯಿಂದ ಯಾರಾದರೂ ಬಂದು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ನೋಡ್ತಾ ಇರ್ಬೋದು, ಇಲ್ಲಿ ಯಾರು ಧಾರವಾಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಪರ್ಧಾರ್ಥಿಗಳನ್ನು ಕೂಡ ಇವತ್ತು ಕ್ರಾಂತಿಕಾರಿಗಳಾಗಿ ಬೀದಿಗಿಳಿದಿದ್ದೇವೆ. ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮನ್ನ ಯಾವುದೇ ಕಾರಣಕ್ಕೂ ಕೆಳಿಸ್ಬೇಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಹಾಕ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗೆ ತಾಕತ್ ಅನ್ನೋದಿದ್ರೆ, ದಮ್ಮಿದ್ರೆ ದಯವಿಟ್ಟು ನಮ್ಮ ಯುವಕರ ಏನ್ ಬೇಡಿಕೆಯನ್ನ ಇದೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇತ್ಯರ್ಥ ಆಗ್ಬೇಕು. ಇಲ್ದಿದ್ರೆ ಇಡೀ ರಾಜ್ಯದಲ್ಲಿ ನಾವು ಕ್ರಾಂತಿಕಾರಿಗಳಾಗಿ ಆಂದೋಲನವನ್ನ ಮಾಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಏನು ಹಠ ಹಚ್ಚಿರಿ?
ದಿನಕ್ಕೂ ನಾನು ಹೇಳಿಕೆ ಕೊಡ್ತೀರಿ. ಕಳೆದ ವರ್ಷ ಏನು ಹೇಳಿದ್ರಿ ಸ್ವಾಮಿ ನೀವು? ಎಲ್ಲ ಇಲಾಖೆಯಲ್ಲೂ ನಾವು 3 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ನೀವು ಹೇಳಿದ್ದೇನು ಮಾಡಿದ್ದೇನು? ಒಳ ಮೀಸಲಾತಿಗೋಸ್ಕರ 1.5 ವರ್ಷ ವಿಳಂಬ ಆಯಿತು ನೇಮಕಾತಿ. ಆದರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮನೆ, ಊರು, ಫ್ಯಾಮಿಲಿ ಎಲ್ಲ ಬಿಟ್ಟು ಕೂಡ ಇಲ್ಲಿ ಪ್ರತಿ ದಿವಸ ಧಾರವಾಡದಲ್ಲಿ ಕೂತು ಅಧ್ಯಯನ ಮಾಡ್ತಾ ಇದ್ದೀವಿ. ಬರೀ ಧಾರವಾಡ ಒಂದೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆ ಜಿಲ್ಲೆಗಳಲ್ಲೂ ಕೂಡ ಆಸ್ಪಿರೆಂಟ್ಸ್ ಇದ್ದಾರೆ. ಅವರನ್ನೆಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಹೋರಾಟವನ್ನ ಮಾಡಿ ನಿಮ್ಮ ಮನೆಗೂ ಕೂಡ ಮುತ್ತಿಗೆ ಹಾಕುವಂತ ತಾಕತ್ ನಮಗಿದೆ. ಇನ್ನೊಂದು ವಿಚಾರ ಹೇಳಬೇಕು. ಈ ರಾಜ್ಯದಲ್ಲಿ ಒಬ್ಬ ಬಹಳ ಪ್ರಭಾವಿ ಗೃಹ ಮಂತ್ರಿ, ಗೊತ್ತಿಲ್ಲ ಅಂತ ಹೇಳೋ ಗೃಹ ಮಂತ್ರಿ, ಅವ್ರಿಗೆ ಅರ್ಜಿ ಕೊಡ್ತೀವಿ, ಪೊಲೀಸ್ ಇಲಾಖೆ ವಯೋಮಿತಿ ಹೆಚ್ಚಿಸ್ಬೇಕು ಸರ್, ದಯವಿಟ್ಟು ನಿಮ್ ಕಾಲಿಡಿತೀವಿ, ನಿಮ್ಗೆ ಏನ್ ಬೇಕಾರೋ ಮಾಡ್ತೀವಿ ಸರ್, ದಯವಿಟ್ಟು ವಯೋಮಿತಿ ಹೆಚ್ಚಿಸಿ ಅಂತ 3 ವರ್ಷಗಳಿಂದ ನಿಮ್ಮನ್ನ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆದ್ರೆ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯ ಬೇಕು, ನಿಮ್ಮ ಮಕ್ಕಳ ಭವಿಷ್ಯ ಬೇಕು, ನಿಮ್ಮ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ MP ಮಾಡಬೇಕು, ರಾಜ್ಯಸಭಾ MP ಮಾಡಬೇಕು. ಆದರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ತು ನಾಚಿಕೆ ಮಾನ ಮರ್ಯಾದೆಯಲ್ಲಿ ಇರ್ತಾರ ನಮ್ಮನ್ನ ವರ್ತಿಸ್ತಾ ಇದ್ದೀರಿ. ನಾವು ಹಾಕಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು, ನಿಮ್ಮಪ್ಪಂದಲ್ಲ ಸರ್ಕಾರ. ನಾವು ತೊಡೆ ತಟ್ಟಿ ನಿಂತ್ರೆ ಇಡೀ ವಿಧಾನಸೌಧ ಗುಡುಗುತ್ತೆ. ಮುಖ್ಯಮಂತ್ರಿಗಳೇ, ನಿಮ್ ಕುರ್ಚಿ ಅಲ್ಲಾಡಿಸ್ತೀವಿ, ನಿಮ್ ಕಾಲ್ ಅಲ್ಲಾಡಿಸ್ತೀವಿ, ಇನ್ನು ಏನೇನ್ ಬೇಕೋ ಎಲ್ಲ ಅಲ್ಲಾಡಿಸೋ ತಾಕತ್ತೆ ಇದೆ ನಮ್ಗೆ. ದಯಮಾಡಿ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಈ ಕೂಡಲೇ ನಮ್ಮ ಬೇಡಿಕೆ ಏನಿದೆ, ನೀವು ಆಶ್ವಾಸನೆಯನ್ನ ಏನ್ ನೀಡಿದ್ರಿ, ಈ ಕೂಡಲೇ ಅದನ್ನ ಈಡೇರಿಸೋ ಪ್ರಕ್ರಿಯೆ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಧಾರವಾಡದಲ್ಲಿ ಪ್ರತಿನಿತ್ಯ ಆತ್ಮಹತ್ಯೆ ಸರಣಿ ನಡೀತಾ ಇದೆ. ಅವ್ರ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅವರೆಲ್ಲರೂ ಪರವಾಗಿ ನಾವಿದ್ದೇವೆ. ದಯವಿಟ್ಟು ಮುಖ್ಯಮಂತ್ರಿಗಳೇ, ವಿದ್ಯಾರ್ಥಿ ಭವಿಷ್ಯದ ಜೊತೆ ಆಟ ಆಡಬೇಡಿ. ನಿಮಗೆ ತಾಕತ್ತಿದ್ರೆ, ನಿಮ್ಮ ಎದೆಯಲ್ಲಿ ದಮ್ಮಿದ್ರೆ, ನಿಮ್ಮ ತೊಡೆಯಲ್ಲಿ ನರ ಆಯ್ತು ಅಂದ್ರೆ ದಯವಿಟ್ಟು ನಮಗೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಗೆ ಆಗಲೇಬೇಕು. ಆಗಲಿಲ್ಲ ಅಂತಂದ್ರೆ ನೀವುಗಳು ಯಾರ್ಯಾರು ಸರ್ಕಾರದಲ್ಲಿ ಮಂತ್ರಿ ಇದ್ದೀರಲ್ಲ, ನೀವೇನು ಅಕ್ರಮವಾಗಿ ಭ್ರಷ್ಟಾಚಾರ ಮಾಡಿ ಹಣ ಸಂಪಾದನೆ ಮಾಡಿ ಎಲ್ಲೆಲ್ಲ ಆಸ್ತಿ ಮಾಡಿದ್ದೀರಾ, ಅಲ್ಲೆಲ್ಲ ಆಸ್ತಿನ ಪತ್ತೆ ಹಚ್ಚಿ ಆ ಒಂದು ಎಕರೆ ಅಂದ್ಗಟ್ಲೆ ಜಮೀನು ಇದವ ಅಲ್ಲೆಲ್ಲ ಮುತ್ತಿಗೆ ಹಾಕಿ ಅಲ್ಲೂ ಕೂಡ ಧರಣಿ ಮಾಡುವಂಥ ತಾಕತ್ ನಮಗಿದೆ. ದಯವಿಟ್ಟು ಈ ಕೂಡಲೇ ಇಲ್ಲಿ ಸರ್ಕಾರ ವತಿಯಿಂದ ಯಾರೊಬ್ರು ಬರಬೇಕು. ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆ ಆಗಬೇಕು. ಒಂದು ವೇಳೆ ನಮ್ಮ ಹೋರಾಟಕ್ಕೆ ಜಯ ಸಿಗದೆ ಹೋದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಉಪವಾಸ ದಂಡೆಯನ್ನು ಕೂತ್ತೀವಿ, ನಿಮ್ಮ ಸರ್ಕಾರವನ್ನ ಕಿತ್ತೊಗಿತ್ತೀವಿ. ಆ ತಾಕತ್ ನಮಗಿದೆ. ಆ ತಾಕತ್ತನ್ನ ಪರಿಶೀಲನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗುತ್ತೆ. ಸೊ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ಯುವಕರ ಜೊತೆ ಆಟ ಆಡಬೇಡಿ. ನಮ್ಮ ವಿದ್ಯಾರ್ಥಿಗಳನ್ನ ನೀವು ಮುದುಕರು ಅಂತ ಇದ್ದೀರಿ, ಹಂಗಾರೆ ನೀವೆಲ್ಲ ಕಾಲೇಜ್ಗೆ ಹೋಗೋ ಹುಡುಗರ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಆದರೆ ಕೊನೆಯದ ಒಂದು ಸವಾಲು ಆಗ್ತಾ ಇದ್ದೀನಿ, ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ, ಎದೆಗಾರಿಕೆ ಇದ್ರೆ, ಇನ್ನು ಏನೇನಿದೆ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ಆದರೆ ಈ ಕೂಡಲೇ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾವು ರಾಷ್ಟ್ರಪತಿ ಭವನಕ್ಕೂ ಭೇಟಿ ಕೊಡ್ತೀವಿ, ಇಡೀ ದೇಶದಾದ್ಯಂತ ತಿರುಗ್ತೀವಿ, ನಮ್ಮ ಪ್ರಾಣ ಒತ್ತಿಟ್ಟರು ಕೂಡ ಹೋರಾಟವನ್ನು ಹಿಂಪಡೆಯೋದಿಲ್ಲ ಅಂತ ಹೇಳಿ ಬಯಸ್ತೀನಿ. ಚಾಣಕ್ಯ ಅಂತ, ನಾನು ಕೂಡ ಈ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿ. ಸರ್, ನನ್ನ ಹೆಸರು ಶಾರದಾ ಅಂತ. ನೀವೇನು ಹೇಳಿ ಸರ್, ನನ್ನ ಸರ್ಕಾರ ಬರ್ಲಿ 33 ಮಾಡ್ತೀನಿ ಅಂದಿದ್ರ, ಆ 33 ಮಾಡೋದು ಎಲ್ಲಿ ಸರ್? ನಿಮ್ಮ ಮಕ್ಕಳಾದ್ರೆ ಫಾರಿನ್, ಅಮೆರಿಕ, ದುಬೈ ದಾಟಿ ಕಳಿಸ್ತೀರಿ, ಬಡವ್ರ ಮಕ್ಳಿಗೆ ಗೊತ್ತಿಲ್ಲ ನಿಮ್ಗೆ ಏನ್ರಿ? ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಳಿ ಕೇಳ್ತೀರಿ. ನಿಮ್ಗೇನೆ ಮಾನ ಮನುಷ್ಯತ್ವ ಏನಾದ್ರು ಐತಾ? ನೀವೇನ್ ಹೇಳಿದ್ರಿ? ನಾವು ಮೈಸೂರಾಗ ಬಂದಿದ್ದು 4 ಸಾರಿ, ಅದೇ ನಿಮ್ಮ ತವರೂರಾದ ಚಾಮುಂಡೇಶ್ವರ ಬೆಟ್ಟದಾಗ ಏನ್ ಹೇಳಿದ್ರಿ ಸರ್? ಟ್ವೀಟ್ ಏನ್ ಮಾಡಿದ್ರಿ ನೀವು? ನನ್ನ ಸರ್ಕಾರ ಬರ್ಲಿ ಬಂದೈತೆ ಆಲ್ರೆಡಿ ಸರ್ಕಾರ ನಿಮ್ದು. ಮಾತು ಕೊಟ್ಟು ಭರವಸೆ ಉಳಿಸ್ಕೋರಿ. ನಿಮಗೆ ಮಾತು ಕೊಟ್ಟು ಉಳಿಸ್ಕೊಂಡ ಸರ್ಕಾರ ಇರುತ್ತ, ಇಲ್ಲಾಂದ್ರೆ ಇನ್ನು 2 ವರ್ಷ ಅಷ್ಟೇ ಐತಿ ನಿಮ್ದು ಇನ್ನೊಂದು ಬಾಕಿ. ಅದ್ರಲ್ಲಿ ವಿದ್ಯಾರ್ಥಿಗಳು ಜೀವನ ಏನ್ ಹಾಳಾತ, ನಿಮ್ ಸರ್ಕಾರ ಬೀಳಕ ಗ್ಯಾರಂಟಿ ಅದೇ. ಇನ್ನೊಂದೇನ್ ಗೊತ್ತೇನ್ರಿ? ಹೋಮ್ ಮಿನಿಸ್ಟರ್ CM ಕೇಳ್ತಿಲ್ಲ, CM ಹೋಮ್ ಮಿನಿಸ್ಟರ್ ಕೇಳ್ತಿಲ್ಲ. ಇದಂತ ಸರ್ಕಾರನೇ ಇದು, ಕಿತ್ತೋಗ್ಬೇಕಂತ ಸರ್ಕಾರ. ನೋಡ್ರಿ, ಬಡ ಮಕ್ಳು ಎಷ್ಟು ಜನ ಬಂದಾರ, ನಾವು ಹೆಣ್ಮಕ್ಳ ಬೀದಿಗಳಿದ್ದೇವೆ. ನಿಮ್ಗೇನ್ ಮಾನ ಮನುಷ್ಯತ್ವ ಏನಾದ್ರು ಆಯ್ತಾ? ಚಾಮುಂಡೇಶ್ವರಿ ಬೆಟ್ಟದಾಗ ಏನ್ ಹೇಳಿದ್ರಿ? ನಾವು ಸ್ಟ್ರೈಕ್ ಮಾಡಿದಿನ ಏನಂದ್ರಿ ನೀವು? ಇಲ್ಲ, ಒಂದು ಚಾನ್ಸ್ 33 ಕೊಡ್ತೇನೆ ಅಂದಿದ್ರ, ಇಲ್ಲೋ ಕೊಡ್ತೇನೆ ಅಂದಿದ್ರ. ಆ ಮಾತು ಉಳಿಸ್ಕೊರ್ ನೀವ. ನಿಮೀಗ ಗೌರವ ಕೊಡ್ಬೇಕು, ಬೆಲೆ ಕೊಡ್ಬೇಕಂದ್ರ ಮಾತು ಉಳಿಸ್ಕೋಬೇಕ. ಇಲ್ಲಾಂದ್ರೆ ಇದು ನೀವೇನಾರ ಇವತ್ತು ಕ್ಯಾಬಿನೆಟ್ ಒಳಗೆ ಏನು ಚರ್ಚೆ ಆಗ್ಲಿಲ್ಲ, ವಿಧಾನಸೌಧ ಮುತ್ಕಿನೂ ಹಾಕ್ತೇವಿ, ಹೋಮ್ ಮಿನಿಸ್ಟರ್ ಮನೆಗೂ ಹೋಗ್ತೇವಿ, CM ಮನೆಗೂ ಹೋಗ್ತೇವಿ. ನೋಡೋಣ ಏನಾಕೇತನ್. ಹೆಣ್ಮಕ್ಳಾಗ ಒಂದು ಹೆಣ್ಮಕ್ಳಾಗ ಧೈರ್ಯ ಮಾಡಿ ಇಟ್ಕೊಂಡಂದ್ರ ಇಡೀ ಜಗತ್ತೇ ಹೆದರ್ಸ್ಬೋದು. ಯಾಕ್ರಿ?
ಲಕ್ಷ್ಮೀಬಾಯಿ ಇಲ್ಲ, ಒಣಗಿ ಒಬ್ಬವೆಲ್ಲ ಒಂದು ಹುಡುಗಿ ಏನಾದ್ರು ಮನಸ್ಸು ಮಾಡಿದ್ರ ನಿಮ್ ಚಿತ್ರನ ಮಾಡ್ತಾರ. ಮಾತು ಕೊಟ್ಟಿದ್ದು ಉಳಿಸ್ಕೊಡ್ರಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಉಳಿಸ್ಕೊಡ್ರಿ. ಮತ್ತೆ ತಮ್ಮ ಸರ್ಕಾರ ಇದ್ದಾಗೆ ತಾವೇ ಹೇಳಿರಿ 6 ವರ್ಷದ ಯಾವುದು ಕನ್ಫರ್ಮ್ ಆಗಿಲ್ಲ, ನಾವು ಮಾಡ್ತೀವಿ. ಸುಳ್ಳು ಭರವಸೆ ಯಾಕೆ ಕೊಡ್ತೀರಿ? ನಾವು ಲೇಡೀಸ್ ಆಗಿ 3 ತಿಂಗಳ ಮನಿ ಬಿಟ್ಟ ಹೊಟ್ಟಿಗೆ ಏನ್ ತಿಂತೀರಿ ನೀವು ಗೊತ್ತಾಗೋದಿಲ್ಲ. ಇವ್ ಕ್ಯಾಬಿನೆಟ್ ಮೀಟಿಂಗ್ ಐತೆ, ಒಂದಿನ ಸುಳ್ಳು ಒಂದಿನ ಭರವಸೆ. ಇವತ್ತು ಇಲ್ಲ, ಅತಿ ಶೀಘ್ರದಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಕರಿತೀವಿ ಅಂತೀರಿ. ಎಲ್ಲೈತ್ರಿ ನಿಮ್ ಸರ್ಕಾರ? ನಿಮ್ ಸರ್ಕಾರ ಎಲ್ಲೈತ್ರಿ? ಸರ್ಕಾರಕ್ಕೆ ಮಾತು ಕೊಟ್ಟು ಭರವಸೆ ಏನಂತೀರಿ? ನುಡಿದಂತೆ ನಡೆದ ಸರ್ಕಾರ ಎಲ್ಲೈತ್ರಿ ನಿಮ್ ಸರ್ಕಾರ? ನುಡಿದಂತೆ ನಮ್ಗೇನು ಫ್ರೀ ಬಿಟ್ಟಿ ಭಾಗ್ಯ ಏನು ಬೇಡ. ವಿದ್ಯಾರ್ಥಿ ಜೀವನಕ್ಕೆ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡು ಏನ್ ಮಾಡ್ದೈತ್ರಿ ನಾವು? ನೀವ ಬರ್ರಿ ನಮ್ಮ ಮನೆಗೆ, ನಾಳೆ ನಿಮ್ಗೆ 4 ಸಾವಿರ ಕೊಡ್ತೀನಿ. ನಮ್ಮನೆ ಬಂದು ಕುಂಡ್ರು 4 ಸಾವಿರ ಹೋಗಿತ್ತೆ ನಿನ್ಗೆ ನೋಡೋಣ. ಇದೇ ಲಾಸ್ಟ್ ವಾರ್ ಮಾಡಕತ್ತೇನೆ. ನನ್ನ ಹೆಸರು ಶಾರದಾ, ಬೇಕಾದ್ರೆ ಬರೀ ಇಟ್ಕೋರಿ. ಕ್ಯಾಬಿನೆಟ್ ನನ್ನ ಹೆಸರು ತಂಬರಿ, ನನ್ನ ಹೆಸರು ಶಾರದಾ, ಫೋಟೋ ತಗೋರಿ. ನೀವೇನಾರಿ ಇವತ್ತು ಕ್ಯಾಬಿನೆಟ್ 33 ಏಜ್ ಮಾಡಲಿಲ್ಲ ಅನ್ನೋದು ಸಪ್ಪು. ನೀವು ಅನ್ನ ತಿನ್ನೋದಾಗಿದ್ರ ನೆನ್ಪು ಮಾಡ್ಕೊಡ್ರಿ. ಇಷ್ಟು ಜನ ಹೆಣ್ಮಕ್ಳು ಬಂದ್ರ ಯಾರು ಕಳಿಸ್ತಾರಿ ಮನಿಂದ ಹೊರಗೆ? ಅದ ನಿಮ್ಮ ಮಕ್ಳು ಹೆಣ್ಮಕ್ಳು ಮನೆ ಕಳಿಸ್ತೀರಿ ನೀವು? ಒಂದು ಮನೆಗೆ ಹೋಗ್ಬೇಕಂದ್ರೆ AC ಕಾರು, ಮತ್ತೆ ಅದಕ್ಕೆ ಸಪ್ರೇಟ್ ಅವ್ರ ಗನ್ಮ್ಯಾನ್. ನಮಗಾರಿ ನಾವು ಬೀದಿ ಹಣ ಸತ್ರ ನಮ್ಮ ತಂದೆ ತಾಯಿ ಹೊರಗೆ ಬರ್ತಾರ. ಆದ್ ನಿಮ್ಗೆ ಗೊತ್ತೈತಿ? ನಿಮ್ಗೆ ಒಂದು ಚೂರೇನ ನಿಮ್ಗೂ ಒಂದು ಹೆಣ್ಣು ಮಕ್ಳು ಮನೆಯಾಗ ಇದ್ದಿದ್ರ ಅರ್ಥ ಮಾಡ್ಕೊಡ್ರಿ. ಇಲ್ಲ ಅಂದ್ರೆ ಅಲ್ರಿ, ಈ ಹುಡುಗ ನಿನ್ನೆ ದಾಡ್ದಾಗ ಉರ್ಲಾಕ ಸೋತಾನ. ಯಾಕಂದ್ರೆ ನಿಮ್ಗೂ ಗೊತ್ತೈತಿ ದಿನಕ್ಕಿಂತ ಎಷ್ಟು ಸಾಯ್ತಾವ. ಹೊಟ್ಟಿಗೆ ಏನ್ ತಿಂತೀರಿ? ಅದೇ ನಿಮ್ಮ ಮನೆ ಮಕ್ಳಾದ್ರ ಸಾಯ್ಲಿಂದ ಬಿಡ್ತೀರ. ಅದಕ್ಕೆ ಸರ್ಕಾರ ಗೌರವ ಕೊಡ್ತೀರಿ, ಮತ್ತೆ ಪ್ರೊಟೆಕ್ಟ್ ಕೊಡ್ತೀರಿ, ಮತ್ತೆ ಇವ್ರು ಕಳ್ಸ್ತೀರಿಪ್ಪ ಸೆಂಟ್ರಲ್ ಗೌರ್ಮೆಂಟ್ ಆರ್ಮಿಯರ್ನ. ಅದ ಬೀದಿ ಹಣ ಸತ್ರ ಒಗಿಲ್ಲ ಅವನ ಕಸ ಡಬ್ಬಿಗೆ ಹಾಕಂತೀರಿ. ನಿಮ್ಗೂ ಜೀವ ನಮ್ಗೂ ಜೀವ. ನೀವ್ ತಿನ್ನೋದು ಅನ್ನನ, ನಾವ್ ತಿನ್ನೋದು ಅನ್ನನ. ಏನ್ ನೀವೇನ್ ಜಾಸ್ತಿ ಅಟ್ಟ ಏನ್ ಹೆಚ್ಚಿಗೆ ತಿಂತಿರ್ಬೋದಪ್ಪ. ನಾವೇನ್ ಬಡವ್ರು, ನಾವು ಕೊಟ್ಟಿದ್ದು ಭಿಕ್ಷಾದ. ನಾವು ನಿಮಗೆ ಹೋಟ್ ಹಾಕೋ ಟೈಮ್ನಾಗ ಕಾಲ್ ಬೀಳ್ತೀರಿ. ಏನ್ ನೀವ ಬೇಕು ಕಾಲ್ ಬೀಳ್ತೀರಿ. ಈಗ ಹೋಟ್ ಗೆದ್ಮೇಲೆ ಕಾಲಿಲ್ ಒದಿತೀರಿ, ನಿಮ್ಗೂ ಒಂದ್ ಕಾಲ್ ಬರ್ತೀವಿ. ವಿದ್ಯಾರ್ಥಿಗಳು ಏನ ಗುಡ್ಗಿದ್ರ ಅಂದ್ರೆ ನಿಮ್ ಸರ್ಕಾರ ಇರೋದಿಲ್ಲ, ಏನು ಇರೋದಿಲ್ಲ. ನೀವು ಮನುಷ್ಯತ್ವನೇ ಇಲ್ಲ. ನುಡಿದಂತ ಸರ್ಕಾರ ಅಂತ ಎಲ್ರಿ ನಿಮ್ ನುಡ್ದಂತ ಸರ್ಕಾರ? ಇವತ್ತಾಯ್ತು, ಮೊನ್ನಿನ ಪೇಪರ್ನಾಗ ಕೊಟ್ಟಿದ್ರು ನಾನು ಏಜ್ ಮಾಡ್ತೀನಿ 2 ವರ್ಷ. 2 ವರ್ಷ ತೊಗೊಂಡೆ ಮರ್ತ್ರಿ. ನಮ್ಗೆ 6 ವರ್ಷ ಬೇಕು. 6 ವರ್ಷದಿಂದ ಯಾವ ಕನ್ಫರ್ಮ್ ಆಗಿಲ್ಲ. KSF, KSRP, DRO, ಸಿವಿಲ್ ಯಾವುದೂ ಆಗಿಲ್ಲ. ನಮಗೆ ಅದನ್ನ ಬೇರೆ ಅಲ್ರಿ. ಇನ್ನೊಂದು ಬೇರೆ ರಾಜ್ಯ ತೆಲಂಗಾಣ ಟೋಪಿ ಮಾತ್ರ ಬೇಕು. ತೆಲಂಗಾಣ ರಾಜ್ಯ ಏಜೆ ಬೇಡ ನಿಮ್ಗೆ? ತೆಲಂಗಾಣ ಟೋಪಿ ಯಾವ ನೋಡ್ರಿ, ಚಂದ ನೋಡ್ಕೋತವ್ರ. ನಮ್ ಜೀವನ ಹಾಳಾಗತ್ತೆ. ವಿದ್ಯಾರ್ಥಿ ಜೀವನ ನೀವು ಚೆನ್ನಾಗಿ ಮಾಡ್ಕೊಡ್ರಿ. ಬೇರೆ ರಾಜ್ಯಗೆಲ್ಲ 33, 34, 35 ಐತಿ. ನಮ್ ರಾಜ್ಯ ಯಾಕ್ರಿ 27? ನಾವೇನ್ ಬಿಟ್ಟಿ ಬಿದ್ದೇವೇನು? ಇದ ಹೇಳತ್ತೇನಿ. ತೆಲಂಗಾಣ ರಾಜ್ಯದು ನೀವು ಟೋಪಿ ಮಾಡಿರಿ, ಅದೇ ಟೈಪ್ ನಮ್ಗೇನಾರು ಮಿತಿ ಕೊಡ್ಲಿಲ್ಲ. CM ಮನೆ ಮುತ್ತಿಗೆ ಹಾಕೋದು ಗ್ಯಾರಂಟಿ. ನಾವಂತೂ ಬಿಡೋದಿಲ್ಲ. ಮೊನ್ನೆ ಮೈಸೂರ ಬರೀ ಹೇಳ್ಬಿಟ್ಟೇವಿ ಮುತ್ತಿಗೆ ಹಾಕ್ತೇವೆ ಅಂತೇಳಿ. ಈ ಬಿಡೋದಿಲ್ಲ. 2 ದಿನದಾಗ ಮುತ್ತಿಗೆ ಹಾಕ್ಲಿಲ್ಲ. ನನ್ನ ಹೆಸರು ಶಾರದಾನೇ ಅಲ್ಲ ನೋಡೋಣ. ನನ್ನ ಹೆಸರು ಶರಣು ಬಾಗೂರ್ ಅಂತೇಳಿ. ನಾನು ಕಳೆದ 2017ರಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಸ್ಪರ್ಧಾತ್ಮಕ ಸಂಸ್ಥೆಗಳಲ್ಲಿ ಭಾರತ ಸಂವಿಧಾನದ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯವನ್ನು ಆಳ್ತಕ್ಕಂಥ ಸರ್ಕಾರಕ್ಕೆ ಕಿವಿ ಮಂದವಾಗಿದೆ ಅಂತೇಳಿ ನಮ್ಮೆಲ್ಲ ಸ್ಪರ್ಧಾರ್ಥಿಗಳಿಗೆ ಮನವರಿಕೆ ಆಗಿದೆ. ಸ್ನೇಹಿತರೆ, ಏನಪ್ಪ ಮಂದಗತಿಯ ಸರ್ಕಾರಕ್ಕೆ ಏನಂದರೆ ಕಿವಿ ಯಾಕೆ ಮುಚ್ಚೋಗಿದ್ದಾವೆ ಅಂದರೆ, ಬಹುಶಃ ಅವ್ರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲ ರಾಜಕಾರಣಿಗಳು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತು ಬಡವರ ಮಕ್ಕಳ ಬಾಳು ಬೀದಿಗೆ ಬಂದಿದೆ ಅನ್ನೋದು ಕಾರಣ ಇಷ್ಟೇ. ಕಳೆದ 2019ರಿಂದ ನೇಮಕಾತಿ ಆಗೋದಕ್ಕೆ ಕಾರಣವನ್ನು ಲಾಕ್ಡೌನ್ ರೀಸನ್ ಹೇಳಿದ್ರು. ಅದಾದಮೇಲೆ ವಿಧಾನಸಭಾ ಚುನಾವಣೆ ರೀಸನ್ ಹೇಳಿದ್ರು. ಅದು ಮುಗಿದ ತಕ್ಷಣವೇ ಒಳ ಮೀಸಲಾತಿ ರೀಸನ್ ಹೇಳಿದ್ರು. ಅದಾದಮೇಲೆ ಈಗ ರೋಸ್ಟರ್ ಸಿಸ್ಟಮ್ ಹೇಳ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೇಳ್ತಾರೆ. ಅದಾದಮೇಲೆ ವಿಧಾನಸಭಾ ಚುನಾವಣೆ, ಅದಾದಮೇಲೆ ಏನಾದರೂ ಲೋಕಸಭಾ ಚುನಾವಣೆ. ಏನೋ ಸಾಲು ತಮ್ಮ ಸಮಸ್ಯೆಗಳನ್ನು ಹೇಳಿಕೆಂತ ಹೋದರೆ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರು ಯಾರು ಸ್ವಾಮಿ? ಇವತ್ತು ನಾವು ಲೈಬ್ರರಿಗೆ ಏನಂದರೆ ಓದಬೇಕು ಅಂದರೆ ಮನೆಯಲ್ಲಿ ತಿಂಗಳಿಗೆ ಏನಂದರೆ 800 ರೂಪಾಯಿ ಲೈಬ್ರರಿ ಕಟ್ಟಬೇಕು, 3000 ರೂಪಾಯಿ ಮೆಸ್ಸಿಗೆ ಕಟ್ಟಬೇಕು, 1500 ರೂಪಾಯಿ ಏನಂದರೆ ರೂಮಿಗೆ ಕಟ್ಟಬೇಕು. ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದಬೇಕಂದ್ರೆ ಕನಿಷ್ಠ 6ರಿಂದ 7,000 ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು. ಸ್ನೇಹಿತರೆ, ಆ ಹಣವನ್ನು ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ? 1 ವರ್ಷ ಕೊಡ್ಬೋದು, 2 ವರ್ಷ ಕೊಡ್ಬೋದು. 6 ವರ್ಷಗಳಿಂದ ನೇಮಕಾತಿ ಇಲ್ಲಾಂದರೆ ನಮ್ಮನ್ನು ಓದಿಸೋರಾದ್ರೆ ಯಾರು? ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಮದ ಮಾಡಿ ಏನಾದ್ರು ಓದ್ಬೋದು, ಆದರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ.
ಹಾಗಾದರೆ ವಯಸ್ಸು ಮುಗಿದ್ರೆ ಮನೆಯಲ್ಲಿ ಮದುವೆಯ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಯೌವನವೆಲ್ಲ ನಾವು ಏನಾದರೆ ಈ ಲೈಬ್ರರಿಗಳಲ್ಲಿ ಕಳೆದು ಹೋದರೆ ಇನ್ನು ನಮ್ಮ ಮನೆಯನ್ನು ನಡೆಸೋರು ಹೇಗೆ, ನಮ್ಮ ತಂದೆ ತಾಯಿಗಳ ಭಾರವನ್ನು ಕಡಿಮೆ ಮಾಡೋದು ಹೇಗೆ, ಅವರ ಭಾರವನ್ನು ನಮ್ಮ ಹೆಗಲಿಗೆ ಹೊತ್ಕೊಂಡು ನಾವು ಅವ್ರನ್ನ ಕೊಳೆಯ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಯಾವಾಗ ಸ್ವಾಮಿ? ನಾವು ಕೇಳ್ಕೊಳ್ಳೋದು ನಿಮ್ಮನ್ನು ನಮಗೆ ಯಾವುದೇ ಪರಿಹಾರ ಕೊಡ್ರಿ ಅಂತ ಕೇಳ್ತಾ ಇಲ್ಲ, ನಮಗೆ ಯಾವುದೇ ಭಾಗ್ಯ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಸ್ವಾಮಿ. ಉದ್ಯೋಗಗಳ ಸೃಷ್ಟಿಯಿಂದ ನಿಮ್ಮೆಲ್ಲ ಭಾಗ್ಯಗಳಿಗೆ ಒಂದು ಅಂತಿಮ ಪರಿಹಾರ ಸಿಗ್ತೈತಿ. ಒಬ್ಬ ವಿದ್ಯಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಅವನಿಗೆ ಕನಿಷ್ಠ 50,000 ರಿಂದ 60,000 ರೂಪಾಯಿ ಸ್ಯಾಲರಿ ಬಂದರೆ ಅವನ ನಮ್ಮ ಕುಟುಂಬ ಯಾವ ಭಾಗ್ಯದ ಮೇಲೂ ಕೂಡ ಅವಲಂಬನೆ ಆಗೋದಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ನಮಗೆ 2,000 ರೂಪಾಯಿ ಬೇಡ, ಫ್ರೀ ಬಸ್ ಬೇಡ, ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗನ ಸೃಷ್ಟಿ ಮಾಡಿ ನಾವು ಓದಿ ನಮ್ಮ ಶ್ರಮದಿಂದ ನಮ್ಮ ಕುಟುಂಬವನ್ನು ಸಾಕ್ತೇವೆ ಸ್ವಾಮಿ ಅಂತ ಹೇಳೋದಕ್ಕೆ ನಾನು ಇವತ್ತೇನಾದರೆ ಎಲ್ಲ ವಿದ್ಯಾರ್ಥಿಗಳ ಧ್ವನಿಯಾಗಿ ನಾನು ಇವತ್ತೇನಾದರೆ ನಿಂತ್ಕೊಂಡಿದ್ದೇನೆ. ಇದು ನನ್ನೊಬ್ಬನ ನೋವಲ್ಲ, ಇದು ನನ್ನೊಬ್ಬನ ನೋವಲ್ಲ. ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯ ನೋವು. ಎಲ್ಲೋ ಒಂದು ಕಡೆ ನಾವು ಏಕಾಂಗಿ ಇದ್ದಾಗ ನನ್ನ ಮನಸ್ಸು ಅನಿಸುತ್ತೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಸುಮ್ಮನೆ ಆಯ್ಕೆ ಮಾಡ್ಕೊಂಬಿಟ್ಟಿವೇನೋ, ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮ ಅಪ್ಪ ನಮ್ಮ ಒಳ್ಳೆ ಮಗನಾಗಬಹುದಾಗಿತ್ತು, ದಿನಕ್ಕೆ 300 ರೂಪಾಯಿದಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದು ಕಡೆ ನಾವು ಮೂಲೆ ಗುಂಪಾಗಿಬಿಟ್ಟಿವೆ ಅನಿಸುತ್ತೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಶಿಕ್ಷಣ ಮಂತ್ರಿಗಳೇ, ನಾವು ಕೇಳೋದೊಂದೇ, ವಯೋಮಿತಿ ಹೆಚ್ಚಿಸಿ ನೇಮಕಾತಿಯನ್ನು ಆರಂಭಿಸಿ ಅಂತ ಹೇಳ್ತೀನಿ. ನನ್ನ ಹೆಸರು ಶರಣು ಬಾಗೂರು ಅಂತೇಳಿ ಈ ಸಂಗ್ರಾಮ್ ನ್ಯೂಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮುಂದಿನ ನಡೆ ಒಂದು ವೇಳೆ ಏನಾದರೂ ನಾವು ಈ ಮೌನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಈಗ ನಾವು ಶಾಂತಿಯುತವಾಗಿ ಮಂದಗಾಮಿಗಳಾಗಿ ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ತೀವ್ರಗಾಮಿಗಳಾಗಿ ಹೋರಾಟ ಮಾಡ್ತೀವಿ. ನಾವತ್ತೇನೋ ಭಗತ್ ಸಿಂಗ್ ಸಂಸತ್ ಭವನಕ್ಕೆ ಈಗ ನುಗ್ಗಿ ಬ್ರಿಟಿಷರನ್ನ ಎದುರಿಸಿದ್ನೋ, ಇವತ್ತು ನಮ್ಮನ್ನು ಆಳುವ ಸರ್ಕಾರವನ್ನೇ ನಾವು ವಿಧಾನಸೌಧಕ್ಕೆ ನುಗ್ಗಿ ಎದುರಿಸ್ತೀವಿ ಅಂತ ಇವತ್ತು ನಾವು ಹೇಳ್ತೇವೆ. ಮತ್ತೊಮ್ಮೆ ಭೂಮಿಯ ಮೇಲೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನು ಸೃಷ್ಟಿ ಮಾಡಬೇಡಿ. ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟೇ ಶಕ್ತಿ ಇದೆ ಅಂತ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ನಂದೊಂದು ಮನವಿ. ಸರ್, ನಾವು ಎಷ್ಟೋ ಬಡ ವಿದ್ಯಾರ್ಥಿಗಳು ಧಾರವಾಡ ಅಲ್ಲಿ ಇಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಸರ್. 30 ವಯಸ್ಸಾದರೂ ನಾವು ಇನ್ನೂ ಓದ್ತಾ ಇದ್ದೀವಿ ಸರ್. ಗೃಹ ಸಚಿವರೇ, ಸಿ ಎಂ ಅವರೇ, ನಿಮಗೆ ಒಂದಿಟ್ಟು ಕನಿಕರ ಇಲ್ವಾ? ಸಿ ಎಂ ಅವರೇ, ನಿಮ್ಮ ಮನೆಗೆ ಬಂದರೆ ಹೇಳ್ತೀರಾ, ಮಾಡಿಕೊಡ್ತೀನಿ ಅಂತ ಹೇಳ್ತೀರಾ? ನಿಮ್ಗೇನು ಅನ್ಸಲ್ವಾ? ನಾವು ಬಡವ್ರ ಮಕ್ಕಳಯ್ಯ, ಬಡವ್ರ ಮಕ್ಕಳನ್ನು ಬೆಳೆಯಕ್ಕೆ ಬಿಡಿ. ನಿಮ್ಮ ಮಕ್ಕಳನ್ನು ಒಂದೊಂದು ಎಲೆಕ್ಷನ್ ನಿಲ್ಲಿಸಿ CM MLA MP ಮಿನಿಸ್ಟರ್ಗಳ ತನ ಒಂದು ಅವಕಾಶ ಕೊಡ್ತೀರಾ? ನಾವು ಬಡವ್ರ ಮಕ್ಕಳಯ್ಯ, PC ಆಗಬೇಕಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದೀವಿ. ನಾವೇನು UPSC ಓದಬೇಕಂತ ಕನಸ್ಕೊಂಡಿಲ್ಲ. ಬಡವ್ರ ಮಕ್ಕಳು ಒಂದು PC ಸಂಬಂಧ ಓದ್ತಾ ಇದ್ದೀವಿ. ಗೃಹ ಸಚಿವ್ರ ಮನೆಗೆ ಬಂದರೆ ಹೇಳ್ತೀರಾ ನೀವು? ಆಮೇಲೆ ಭೇಟಿ ಆಗ್ತೀನಿ ಮನೆ ಮುಂದೆ ಬಂದರೆ ಹೇಳ್ತೀರಾ? 200 ಮೀಟ್ರ್ ಬಿಟ್ಟು ಮನೆ ಮುಂದೆ ಬಂದರೆ ಒದ್ದು ಹೊರಗೆ ಹಾಕ್ತೀನಿ ಅಂತ ಹೇಳ್ತೀರಾ? ಮೀಡಿಯಾ ಮುಂದೆ ಹೇಳ್ತೀರಾ? ಏನಂತೀರಾ? ನನ್ನ ಭೇಟಿಗೆ ಬಂದಿದ್ದಾರೆ, ಅವ್ರನ್ನ ಒಳಗಡೆ ಬಿಡಿ ಅಂತೀರಾ? ಗೃಹ ಸಚಿವರೇ, ನಿಮಗೇನು ಅನ್ಸಲ್ವಾ? ನಾವು ಹೆಣ್ಣು ಮಕ್ಕಳು ಬೀದಿಗೆ ಬಂದೀವಿ. ಮನೆಗೆ ಬಂದರೆ ನಮಗೆ ಬೆಲೆನೇ ಇಲ್ಲ. CM ಅವರೇ, ನೀವು ಕೂಡ ಅಷ್ಟೇ. ಕಾವೇರಿ ನಿವಾಸ ಬಂದರೆ ಏನು ಹೇಳ್ತೀರಿ ಗೊತ್ತಾ? ಎಲ್ಲರ ಮುಂದೆ ಮೀಡಿಯಾ ಮುಂದೆ ಹೇಳೋದು ಬರಲಿ, ಮಾತಾಡಲಿ ಅಂತಂದು ಹೇಳ್ತೀರಿ. ಆಮೇಲೆ ಮೀಡಿಯಾ ಹೋದ್ಮೇಲೆ ಓದ್ದವ್ರನ್ನ ಗಾಡಿ ಒಳಗೆ ಹಾಕಂತೀರ. ಯಾವ ಕಾರಣಕ್ಕೋಸ್ಕರ ಸರ್? ನಾವು ಬೀದಿಯಲ್ಲಿ ಇವತ್ತು ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್, ಬಸ್ ಸ್ಟಾಪ್ ಎಲ್ಲೆಲ್ಲ ಮಲ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಮನವಿ ಕೊಡ್ತಾ ಇದ್ದೀವಿ ಸರ್. 4 ದಿನದಿಂದ ಊಟ ಇಲ್ಲ, ಏನಿಲ್ಲ. ನಮ್ಗೆ ಒಂದು ಅವಕಾಶ ಕೊಡಿ ಅಂತಂದ್ರೆ ರಾತ್ರಿ ಹಗಲಿ ಕೇಳಿದ್ರು ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ. ಕರುಣೆ ಇಲ್ವಾ CM ಅವರೇ, ಗೃಹ ಸಚಿವರೇ? ಮೀಡಿಯಾ ಮುಂದೆ ಹೇಳ್ತೀರಾ 33 ಕೊಡ್ತೀನಿ ಅಂತಂದು ಹೇಳ್ತೀರಾ? ಯಾವ ಕಾರಣಕ್ಕೋಸ್ಕರ ಸರ್? ಒಂದಿಟ್ಟಾದ್ರೆ ಮಾನವೀಯತೆ ಅದೆಯಾ ಸರ್? ಮದುವೆ ಇಲ್ಲ, ನಮ್ಮ ತಾಯಿ ತಂದೆಗೆ ವಯಸ್ಸಾಗಿ ಹೋಯ್ತು ಸರ್. ಅಲ್ಪರ ಕರುಣೆ ಇದೆ. ಗೃಹ ಸಚಿವರೇ, CM ಅವರೇ, ಒಂದು ಅವಕಾಶ ಕೊಟ್ಟು ನೋಡಿ. ಬಡವರ ಮಕ್ಕಳನ್ನ ಬೆಳೆಯಕ್ಕೆ ಬಿಡಿ. ಒಂದಿಟ್ಟಾದ್ರೂ ಏನು ಅನ್ಸಲ್ವಾ ನಿಮಗೆ? ಇಷ್ಟು ಹೇಳಿ ನಾನು 2 ಮಾತು ಮುಗಿಸುತ್ತೇನೆ. ದೀಪಾ, ಬಾಗಲಕೋಟೆ ಡಿಸ್ಟಿಕ್ಕು. ಸುಮಾರು 4 ವರ್ಷಗಳಿಂದ ನಾನು ಧಾರವಾಡದಲ್ಲಿ ಓದ್ತಿದ್ದೀನಿ. ಮೊದಲನೇದಾಗಿ ನಾನು ಏನು ಹೇಳ್ಬೇಕಂದ್ರೆ 2019 FDA ಮತ್ತು SDA ಹುದ್ದೆ ಕಾಲ್ಫಾರ್ ಆಗಿದ್ದವು. 2019ರಿಂದ ಮಿನಿಮಮ್ 5-6 ವರ್ಷ ಆಯಿತು. ಪ್ರತಿ ವರ್ಷ 1,000 FDA 1,000 SDA ಕಾಲ್ಫಾರ್ ಮಾಡಿದ್ರು. ಸೊ ಅಲ್ಲಿಂದ 6 ವರ್ಷ ತನಕ ಗ್ಯಾಪ್ ಆಗಿದೆ. ಸೊ 6 ವರ್ಷ ತನಕ ಗ್ಯಾಪ್ ಆಗಿದೆ ಅಂದ್ರೆ ಅಲ್ಲಿ ಯಾರು ನಿವೃತ್ತಿನೇ ಆಗಿಲ್ವಾ? ರಿಟೈರ್ಮೆಂಟ್ ಯಾರು ಕೊಟ್ಟಿಲ್ವಾ? ಆ ಪೋಸ್ಟ್ ಎಲ್ಲಿ ಅದು? 6 ವರ್ಷಗಳಿಂದ ಆ ಪೋಸ್ಟ್ ಎಲ್ಲಿ ಅದು? ಕಾಲ್ಫಾರ್ ಆಗಿಲ್ಲ. ನೀವು ಬಿಡಬೇಕಾದ್ರೆ 100, 200 ಏನು ಮಾಡ್ತೀರಾ ಸರ್? ನಮ್ಮದು ಹಣಕಾಸು ಇಲಾಖೆಯಲ್ಲಿ ದುಡ್ಡಿಲ್ಲ ಅಂತ ಫಿಸಿಕಲ್ ಡೆಫಿಸಿಟ್ ಇದೆ ಸರ್. ನಮ್ಮದು
3 ಒಳಗಿದೆಯಲ್ಲ ಸರ್ ಫಿಸಿಕಲ್ ಡೆಫಿಸಿಟ್ ಚೆನ್ನಾಗಿದೆ ಅಂದರೆ ನಮ್ಮಲ್ಲಿ ಹಣಕಾಸು ಇದೆ ಅಂತಲೇ ಅರ್ಥ. ಫಿಸಿಕಲ್ ಡೆಫಿಸಿಟ್ ನಮ್ಗೆ ಚೆನ್ನಾಗಿದೆ ಅಂತಲೇ ಇದ್ದರೆ ಹಣಕಾಸು ಇಲಾಖೆಯಲ್ಲಿ ದುಡ್ಡಿದೆ ಅಂತ ಅರ್ಥ. ಒಂದು ವೇಳೆ ಉದಾಹರಣೆಗೆ ನನಗೆ ನಮ್ಮ ಮನೆಯೊಳಗೆ 5,000 ರೂಪಾಯಿ ದುಡ್ಡು ಅಥವಾ 6,000 ರೂಪಾಯಿ ದುಡ್ಡು ಹಾಕಲಿಲ್ಲ ಅಂದರೆ ನಾನು ಯಾರಾದರೂ ಫ್ರೆಂಡ್ಸ್ ಹತ್ರ ಕೇಳ್ತೀನಿ ಸರ್, ಕೇಳಿ ತೊಗೊತಿದ್ದೇನೆ ಸರ್. ನೀವು ಬೇರೆ ಕಡೆ ಸಾಲ ಮಾಡಿ ಆದರೂ ಆ ದುಡ್ಡನ್ನು ತರಬೇಕು. ಇನ್ನೊಂದು ಸುಮಾರು 15 ವರ್ಷಗಳಿಂದ ಕೋಆಪರೇಟಿವ್ ಆಡಿಟರ್ ಸಹಕಾರ ಸಂಘಗಳ ಲೆಕ್ಕ ನಿರೀಕ್ಷಕಾಧಿಕಾರಿಗಳು 15 ವರ್ಷಗಳಿಂದ ಕಾಲ್ಫರ್ ಆಗಿಲ್ಲ KPS ಒಳಗಡೆ. ಇದನ್ನು ಭರ್ತಿ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇನ್ನೊಂದು PC ವಯೋಮಿತಿ ಹೆಚ್ಚಿಸಬೇಕು. PC ವಯೋಮಿತಿ ಮೊದಲನೇ ಬಾರಿ PC ವಯೋಮಿತಿ ಹೆಚ್ಚಿಸಿದಿರಿ, ಆದರೆ ಅದು ಉಪಯೋಗಕ್ಕೆ ಬರಲಿಲ್ಲ. ಕಾರಣ ಅಧಿಸೂಚನೆ ಹೊರಡಿಸಿಲ್ಲ. ನೀವು ಅಧಿಸೂಚನೆ ಹೊರಡಿಸಿದರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ. 1.5 ವರ್ಷದಿಂದ ಇನ್ನೂ TTನೇ ಕರೆದಿಲ್ಲ. ಇಂಥ ಸಮಸ್ಯೆಗಳು ನೂರಾರು. ನಾವು ಸೈಲೆಂಟಾಗಿ ಲೈಬ್ರರಿ ಒಳಗೆ ಕುಂತ್ಕೊಂತು ಓದುವಂಥ ವ್ಯಕ್ತಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ನೋಡಿದ್ರೆ ಸೈಲೆಂಟಾಗಿ ಲೈಬ್ರರಿ ಒಳಗೆ ಕುಂತ್ಕೊಳ್ಳುವಂಥ ವ್ಯಕ್ತಿ ನಾನು. ಇವತ್ತಿಲ್ಲಿ ಬಂದಿನ ಅಂದ್ರೆ ನನಗೂ ಬೆಂಕಿ ಎತ್ತದಂತಲೇ ಅರ್ಥ. ನೀವು ಹುಷಾರಾಗಿರಬೇಕು. ಓಕೆ. ಬಹಳ ವರ್ಷಗಳಿಂದ ಸರಿಯಾದ ಸಮಯಕ್ಕೆ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಸರಿಯಾಗಿ ನೇಮಕಾತಿ ಆಗ್ತಾ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳ ವಯೋಮಿತಿ ಕೂಡ ಹೆಚ್ಚಾಗ್ತಾ ಇದೆ. ವಯೋಮಿತಿ ಕೂಡ ಹೆಚ್ಚಳ ಮಾಡಬೇಕು ಅನ್ನೋ ಬೇಡಿಕೆಯಿಂದ ನಾವು ಇವತ್ತೆಲ್ಲರೂ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲರೂ 90% ಸ್ಟೂಡೆಂಟ್ಸ್ ಎಲ್ಲ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳೇ ಇರ್ತಾರೆ. ಅವರು ಅಲ್ಲಿ ಸಾಲ ಮಾಡಿಕೊಂಡು ಕಷ್ಟಪಟ್ಟು ಏನೋ ಮನೆ ಮಾರ್ಕೊಂಡು ಹೊಲ ಮಾರ್ಕೊಂಡು ಇಲ್ಲಿ ಬಂದು ಏನೋ ನನ್ನ ಮಗ ನನ್ನ ಮಗಳು ಏನೋ ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ನಮ್ಮದೆಲ್ಲ ಕಷ್ಟ ತೀರುತ್ತೆ ಅಂಥೇಳಿ ಅವರೆಲ್ಲ ಕಷ್ಟಪಟ್ಟು ಇಲ್ಲಿ ಕಳಿಸ್ತಾರೆ. ಬಟ್ ಇಲ್ಲಿ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಎಕ್ಸಾಮ್ಸೇ ಇಲ್ಲ ಅಂದರೆ ಆ ಮಕ್ಕಳ ಭವಿಷ್ಯ ಹೇಗೆ ಅಂತ ಈಗ ನೋಡಿದ್ರೆ ಕೆಲವೊಂದು ಇನ್ಸಿಡೆಂಟು ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೋತಾರೆ ಕೆಲವರು. ಸೊ ಆ ಥರ ಮಾಡ್ಕೋಬಾರ್ದು. ನಾನು ರಿಕ್ವೆಸ್ಟ್ ಮಾಡೋದು ನಮ್ಮ ರಾಜ್ಯದ ಯುವಕರಿಗೆ, ನೋಡಿ ಎಲ್ಲದಕ್ಕೂ ದಾರಿ ಇದೆ. ಆ ಥರ ನೀವು ಯಾವುದೂ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ. ಸೊ ನಮ್ಮ ಬೇಡಿಕೆ ಇಷ್ಟೇ, ಸರಿಯಾಗಿ ನೀವು ಎಕ್ಸಾಮ್ಸ್ ನಡೆಸಿದ್ರೆ ಎಲ್ಲ ಯುವಕರಿಗೆ ನೀವು ಒಳ್ಳೇದು ಮಾಡ್ದಂಗೆ, ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗೆ ಭಾಳ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಬೇಡಿಕೆ ನಿಮ್ದು ಇರಲಿಲ್ಲ ಅಂದ್ರೆ ಮುಂದಿನ ನಡೆ ಯಾವ ರೀತಿ? ಸರ್, ನೀವು ನೇಪಾಳದಲ್ಲಿ ನೋಡಿದ್ದೀರಿ ಯುವಕರನ್ನ ಎದುರು ಹಾಕ್ಕೊಂಡಿದ್ದಕ್ಕೆ ಏನಾಗಿದೆ ಅಂತ. ಸೊ ಅಷ್ಟೇ ಸರ್, ನಾವೇನೂ ಹೇಳಲ್ಲ. ಈಗ ಧಾರವಾಡದಲ್ಲಿ ಇದು ಮೋಸ್ಟ್ಲಿ ನೀವು ನೋಡಿದಾಗ ಯಾವತ್ತೂ ಆಗಿರಲಿಲ್ಲ ಈ ಥರ ಸ್ಟ್ರೈಕ್, ಆ ಥರ ಆಗಿದೆ. ಸೊ ಇದು ಸರ್ಕಾರ ತಿಳ್ಕೋಬೇಕು. ಈ ಥರ ಯುವಕರೆಲ್ಲ ಸೇರಿದ್ದಾರೆ ಅಂದರೆ ಮುಂದೆ ಏನು ಬೇಕಾದ್ರೂ ಆಗಬಹುದು. ಸರ್, ಇನ್ನು 2 ವರ್ಷಕ್ಕೆ ಎಲೆಕ್ಷನ್ ಇದೆ. ಯುವಕರನ್ನ ಎದುರು ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತಿದೆ ಸರ್, ನಾಳೆ ಇದೇ ಯುವಕರು ನಿಂತ್ಕೊಂಡ್ಬಿಡ್ತಾರೆ MLA ಇದಕ್ಕೆ. ಇವ್ರಿಗೆ ಓಟ್ ಹಾಕಿ ಇವ್ರಿಗೆ ಗೆಲ್ಲಿಸ್ತೀವಿ ಸರ್. ಇವರೇ ಎಕ್ಸಾಮ್ಸ್ ಕರೆಕ್ಟಾಗಿ ನಡೆಸ್ತಾರೆ, ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ತಾರೆ ಸರ್ ಇವರು. मुद्दा बेला डीके पोसड़ी के तप्ಪ ಹೆಣ್ಮಕ್ಳಿಗೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟು.
ಬ್ಯಾರಿಗೇಡ್
ನೇಮಕಾತಿ ಪ್ರಾರಂಭ ಮಾಡಬೇಕಂದ್ರೆ ನಮ್ಮ ಈ
Jennifer.
ಹಾಗಾಗಿ ನಿಮಗೆ ಒಂದೊಂದು ದಿನ ಕಳೀಲಿಕ್ಕೂ ಇಲ್ಲಿ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನ ಬೇರ್ ಮಾಡ್ಲಿಕ್ಕೆ ನಿಮ್ಮ ಪೋಷಕರೆಲ್ಲ ಬಹಳಷ್ಟು ಸಮಸ್ಯೆ ಪಡ್ತಿರ್ತಾರೆ. ನಾನು ಅವಾಗಲೇ ಹೇಳಿದ ಉದ್ದೇಶ ಏನಂದ್ರೆ, ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ತಂದೆ ತಾಯಿಗಳ ಹತ್ರ ಹೋಗಿ ನೀವು ಕೇಳಿ, ಓದೇ ಬೇಕಿರ್ಲಿಲ್ಲ, ನಮಗೆ ಕೆಲಸನೇ ಬೇಕಿರಲಿಲ್ಲ, ನಮ್ಮ ಮಗ ಹಂಗೆ ಬಂದಿದ್ರೆ ಸಾಕಿತ್ತು ಅಂತ ಹೇಳ್ತಾರೆ. ಆಯ್ತಾ? ಇಲ್ಲಿದಲ್ಲ, ನಾನು ಬಹಳಷ್ಟು ಕಡೆ ನೋಡಿದ್ದೀನಿ. ನಾನು 4 ಜಿಲ್ಲೆಯಲ್ಲಿ SP ಆಗಿ, ಒಂದ್ ಕಡೆ DCP ಆಗಿ, ಒಂದ್ ಕಡೆ ಕಮಿಷನರ್ ಆಗಿ, ಇಲ್ಲಿ 6-7 ಪೋಸ್ಟಿಂಗ್ ಮಾಡ್ತಾ ಇರೋದು. ಲಾಸ್ಟ್ 15 ವರ್ಷದಿಂದ ನಾನು ಫೀಲ್ಡ್ ಪೋಸ್ಟಿಂಗ್ ಮಾಡ್ತಾ ಇರೋದು. ಹಂಗಾಗಿ ಆ ತರ ಯಾರು ನಿರ್ಧಾರಗಳು ತಗೋಬೇಡಿ. ದಯವಿಟ್ಟು ನಮ್ಮ ಕಚೇರಿನೂ ನಿಮ್ಮ ಯಾರ್ಯಾರು ಆಸ್ಪಿರೆಂಟ್ಸ್ ಇದೀರಿ ಎಲ್ಲರಿಗೂ ಯಾವುದೇ ಸಂದರ್ಭದಲ್ಲಿ ಓಪನ್ ಇರುತ್ತೆ. ಏನಾದ್ರು ಸಮಸ್ಯೆಗಳಿದ್ರೆ ಬನ್ನಿ, ನಮ್ಮ ಕೈಲಾದ ಸಮಸ್ಯೆ ನಾವು ಪರಿಹಾರ ಮಾಡುವಂತ ಕೆಲಸ ಮಾಡೋಣ. ಅದು ಬಿಟ್ಟು ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡಬೇಕು, ಯಾವುದೇ ಕಾರಣಕ್ಕೂ ನಾವು ದುಡುಕಿನ ನಿರ್ಧಾರ ತಗೊಳಲ್ಲ ಅಂತಂದು. ಎಲ್ಲ ಕೈ ಎತ್ತಿಲ್ಲ. ಹಾ, ಸತ್ಯವನ್ನ ಅದೆಲ್ಲ ಈಗ ಮನೆಯಲ್ಲಿ ಹೇಳಿ, ಮನೆಯಲ್ಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ. ನಮ್ಮ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಯಾವುದೇ ಕೆಟ್ಟ ಚಟಗಳಿಗೆ ಬೀಳಲ್ಲ. ಎಂಥ ಸಂದರ್ಭದಲ್ಲೂ ಆತ್ಮಹತ್ಯೆ ಅಂತ ಕೆಟ್ಟ ಕೆಲಸ ಮಾಡ್ಕೊಳಲ್ಲ. ಓಕೆ, ಬರ್ತಾರೆ ದಯವಿಟ್ಟು. ಒಂದು 2 ವಿಷಯಗಳು ನಿಮ್ಮಲ್ಲಿ ಹಂಚ್ಕೋಬೇಕು ಅಂತ ಅನ್ಸುತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ 2,80,00,000 ಇಲ್ಲಿ ನಾವು ಬೇಡಿಕೆಗಳನ್ನು ಇಡ್ತಾ ಇರೋದು. ಮತ್ತೆ 500,000, 2,000 ಅಷ್ಟೇ ಅಲ್ಲ, ಲಕ್ಷಗಟ್ಟಲೆ ನೇಮಕಾತಿ ಆಗ್ಬೇಕು. 500 ಪೋಸ್ಟ್ ಕರೀತಾರೆ, 1,000 ಪೋಸ್ಟ್ ಕರೀತಾರೆ. ನಾವು 4-5 ಲಕ್ಷ ಜನ ಅರ್ಜಿ ಹಾಕ್ತೀವಿ, ಸಿಗೋದು 500 ಜನಕ್ಕೆ ಮಾತ್ರ. ಕಾನೂನು ಎಲ್ಲ ಪೋಸ್ಟ್ಗಳನ್ನು ಪಾರದರ್ಶಕವಾಗಿ ನೇಮಕಾತಿ ಮಾಡ್ಕೊಳ್ಬೇಕು. ಇದು ನಮ್ಮ ಬೇಡಿಕೆ ಅಲ್ವಾ? ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಸಿಗುತ್ತೆ ಇಲಾಖೆಗೆ. ಮತ್ತೆ ನೋಟಿಫಿಕೇಶನ್ ಆದಾಗ 1,000, 2,000 ತುಂಬಿಕೊಳ್ಳೋದು ಬೇಡ ನಮ್ಗೆ. ಅದು ಕೂಡ ಬೇಡಿಕೆ. ಮತ್ತೊಂದು ಕಡೆ ಇವತ್ತು ನಾವು ನೋಡ್ತಾ ಸುಮಾರು 50
ಕಿಲೋಮೀಟರ್ ದೂರದಲ್ಲಿ ನಮ್ಮ ಕೆಲಸದಲ್ಲಿದ್ರು. ನಾವೆಲ್ಲ ಎಷ್ಟು ಜನ ಬಂದಿದ್ದೀರಿ ಅಂತ ತಿಳಿಸಿ ಮೇಡಮ್ ಅವರು ನಮ್ಮ ಮೊದಲನೇ ಪ್ರಯತ್ನದಲ್ಲೇ IAS ಮಾಡಿರುವಂತ ಅಧಿಕಾರಿ. ನೀವು ಮಾತಾಡೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಲ್ಲ. ನೀವೇ ಮಾತಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಬಗೆಹರಿಲ್ಲ. ಈ ಸಮಸ್ಯೆ ಬಗೆಹರಿಬೇಕಂದ್ರೆ ಒಬ್ಬ ಕ್ಲರ್ಕಿಂದ ಸ್ಟಾರ್ಟ್ ಆಗುತ್ತೆ. ಒಬ್ಬ ಕ್ಲರ್ಕಿಂದ ನೀವು ಗ್ರೂಪ್ ಡಿ ಹುದ್ದೆಯಲ್ಲಿರುವಂಥ ಕ್ಲರ್ಕಿಂದ ಸ್ಟಾರ್ಟ್ ಆಗೋಂಥ ಸಮಸ್ಯೆ ಬಗೆಹರಿಯೋದು. ಅವರು ಒಂದು ಫೈಲ್ನ ಪುಟ್ಟಪ್ ಮಾಡಿದ್ರೆ ಅದು ಗ್ರೂಪ್ ಸಿ ಹತ್ರ ಬರುತ್ತೆ, ಆಮೇಲೆ ಗ್ರೂಪ್ ಡಿ, ಆಮೇಲೆ ಕಮಿಷನರ್, ಆಮೇಲೆ ಮಿನಿಸ್ಟರ್ ಹತ್ರ ಹೋಗುತ್ತೆ, ಆಮೇಲೆ CM ಹತ್ರ ಹೋಗುತ್ತೆ, ಆಮೇಲೆ ಕ್ಯಾಬಿನೆಟ್ ಚರ್ಚೆ ಆಗುತ್ತೆ, ಆಮೇಲೆ ಈ ಸಮಸ್ಯೆ ಬಗೆಹರಿಯೋದು. ನೀವು ಇಷ್ಟೆಲ್ಲ ಮುಂದೆ ಕಿಚ್ಚಾಡೋದ್ರಿಂದ ಹೊಡೆದಾಡೋದ್ರಿಂದ ಯಾರಿಗಾದ್ರೂ ಶಾಂತಿಯುತವನ್ನ ಕಾಪಾಡಿ. ಇಲ್ಲಿ ಯಾರಿಗೆ ಹಾನಿ ಆದ್ರೂ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ನಮ್ಮ ಸಮಾಜಕ್ಕೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೀವಿ, ಇಷ್ಟೆಲ್ಲ ನಿಮಗೆ ಸ್ಪಂದಿಸಿ. ಇಡೀ ಸರ್ಕಾರನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಆಲ್ರೆಡಿ ನಿಮ್ಗೆಲ್ಲರಿಗೂ ಅವಾಗಲೇ ಗೊತ್ತಿದೆ. ಕಮಿಷನರ್ ಸರ್ ಶಶಿಕುಮಾರ್ ಸರ್ ಅವಾಗಲೇ ಸಿದ್ದರಾಮಯ್ಯ ಸರ್ PS ಆಲ್ರೆಡಿ ನಮ್ಮ ಮನೆಗೆ ಕಳಿಸಿ ಅವ್ರು ಆಲ್ರೆಡಿ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡು ಅದಾದ್ಮೇಲೆ DC ಮೇಡಮು, ದಿವ್ಯಪ್ರಭು ಮೇಡಮು ನಮ್ಮ ಸಮಸ್ಯೆನ ಆಲಿಸೋದಕ್ಕೆ ನಾವು ಇರೋ ಜಾಗಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆಲ್ಲರಿಗೂ ಜೋರ ಚಪ್ಪಾಳೆ ನೋಡಿ. ಸಮಸ್ಯೆ ಹೇಳ್ಬೇಕಲ್ವಾ, ಸಮಸ್ಯೆ ಹೇಳ್ಬೇಕು ಅಂತಂದ್ರೆ ಸಮಸ್ಯೆ ಹೇಳೋದಕ್ಕೆ ಬಗೆಹರಿಬೇಕು. ಡೈಲಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಎಲೆಕ್ಟ್ ಮಾಡಿದೀವಲ್ಲ, ಅವ್ರು AC ರೂಮಲ್ಲಿ ಕುತ್ಕೊಂಡು ಇವತ್ತು ಕ್ಯಾಬಿನೆಟ್ ನಡೆಸ್ತಾ ಇದ್ದಾರೆ. ನಾವಿಲ್ಲೆಲ್ಲ ಓಟ್ ಹಾಕಿದೀವಲ್ಲ, ಸೋಷಿಯಲ್ ಮೀಡಿಯಾ ಕುತ್ಕೊಂಡಿದ್ದೀವಿ. ನಮ್ಮ ಇಷ್ಟು ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಮೇಡಮ್ ಬಂದಿದ್ದಾರೆ, ಮತ್ತೆ DC ಮೇಡಮ್ ಬಂದಿದ್ದಾರೆ ಅಂತಂದ್ರೆ ಅವರಿಗಾದ್ರೂ ಗೌರವ ಕೊಡಿ. ನೀವು ಲೈಬ್ರರಿ ಅವಾಗ ಮಾತಾಡಿದ್ರೆ ಸರ್ ಲೈಬ್ರರಿ ಇದೇ ತರ ಕಿರ್ತೀರಾ, ಕಿರ್ಚಲ್ಲ ದಯಮಾಡಿ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅವರೇ ಒಂದು ಗೌರವ ಕೊಡಿ. ಪಕ್ಕ ತಂಗಿದ್ದೀರಲ್ಲ, ಅವ್ರು ಪಾಪ ಬಂದಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ಯಾಕೆ ಸೈಲೆಂಟ್ ಆಗಿ ರಾಜ್ಯದಲ್ಲಿ ಆಗ್ತಿರೋಂಥ ಸಮಸ್ಯೆ ಕಳೆದ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಸರ್ ಮೇಡಮ್. ಕಳೆದ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. 6 ವರ್ಷ ಅಂತ 3 ವರ್ಷ ಕೋವಿಡ್ ಅಂತ ಹೇಳ್ಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ. 1 ವರ್ಷ ಎಲೆಕ್ಷನ್ ಹೇಳ್ಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ. ಲಾಸ್ಟ್ 1 ವರ್ಷದಿಂದ ಯಾವುದೇ ಯಾವ ನೇಮಕಾತಿ ಆಗಿಲ್ಲ. ಲಾಸ್ಟ್ ಜುಲೈಯಲ್ಲಿ 3 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರು ಎಲ್ಲ ನೇಮಕಾತಿಗೆ. ಒಂದೇ ತಿಂಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಮಾಡಿದ್ರು. ಏನಂತ ನೇಮಕಾತಿ ಯಾವುದು ನೋಟಿಫಿಕೇಶನ್ ಯಾವುದು ಮಾಡಬೇಡಿ, ಒಳ ಮೀಸಲಾತಿ ಜಾರಿ ಆಲ್ಮೋಸ್ಟ್ 1.5 ವರ್ಷ ಆಯಿತು. 2 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ. 2 ವರ್ಷ ಅಂದರೆ 6 ವರ್ಷ ನಾವು ಕೇಳ್ತಾ ಇದ್ದೀವಿ. 6 ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ದಾರೆ. 3 ವರ್ಷ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ
ಖಾಲಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ 20,000 ವೇಕೆನ್ಸಿ ಇದೆ. ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ ಒಂದ್ಸತಿ 5,000 ಮಾಡ್ತೀನಿ ಅಂತಾರೆ, ಒಂದ್ಸರಿ 10,000 ಮಾಡ್ತೀನಿ ಅಂತಾರೆ, ಒಂದ್ಸತಿ 20,000 ಮಾಡ್ತೀನಿ ಅಂತಾರೆ. ಇದ್ರ ಜೊತೆಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PC ವಯೋಮಿತಿ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಅತಿ ಶೀಘ್ರ ಅಂತ ಹೇಳಿ ಕಳೆದ 2.5 ವರ್ಷದಿಂದ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ನೋಡಿ ಎಲ್ಲ ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಇದೆಲ್ಲ ನೋಡಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇವರಿಗೆ ನಾವು ಕೇಳ್ತಾ ಇರೋದು ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ, ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ. ಅಪ್ಲಿಕೇಶನ್ ಹಾಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ಅದಾದ್ರೆ ಫಿಸಿಕಲ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ, ಫಿಸಿಕಲ್ಗೆ ಅವಕಾಶ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಏನಾದ್ರು ಮಾಡ್ಬೇಕಂತಂದ್ರೆ ಮನೇಲಿ ಬೇರೆ ಕೆಲಸ ಮಾಡ್ಕೊಂಡಿದ್ರು. ಇವತ್ತು ಇಲ್ಲಿ ಲೈಬ್ರರಿ ಓದಕ್ಕೆ ಹಗಲು ರಾತ್ರಿ ಇವತ್ತು 2 ವರ್ಷ ಯಾರು ಹೇಳಲ್ಲ ಸರ್. ನಮ್ಮ ಬೇಡಿಕೆ ಇದ್ದೇ ಇರುತ್ತೆ, ಪ್ರಾಣ ಬೇಕಾದ್ರೂ ಅವ್ರ ಬೇಡಿಕೆ ಇದೆ. ನಾನು